ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಚಿಕ್ಕಮಗಳೂರು ಜಿಲ್ಲಾ ಜೆಡಿಎಸ್ ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳಾಗಿರ್ಬೋದು, ಹಾಗೆ ಶೃಂಗೇರಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಜೆಡಿಎಸ್ ನ ಪಕ್ಷ ಸಂಘಟನೆ ನಡೀತಾ ಇದೆ, ಜೊತೆಯಲ್ಲಿ ಮಲೆನಾಡು ಭಾಗದಲ್ಲಿ ಆನೆ ದಾಳಿಯಿಂದ ಆಗ್ತಿರುವಂತಹ ತೊಂದರೆಗಳು, ಹಾಗೆ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ನಮ್ಮ ಜೊತೆ ಜೆಡಿಎಸ್ ನ ಮುಖಂಡರು ಹಾಗೂ ಕೃಷಿಕರಾಗಿರುವಂತಹ ಶ್ರೀಯುತ ಕಣಿವೆ ವಿನಯ್ ನಮ್ಮ ಜೊತೆ ಇದ್ದಾರೆ. ವಿನಯ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವಿನಯ್ ಅವರೇ, ಪ್ರಮುಖವಾಗಿ ಈಗ ಜೆಡಿಎಸ್ ಪಕ್ಷ ಅಂತ ಬಂದಾಗ ರಾಜ್ಯದಲ್ಲಿ ಎಲ್ಲೂ ಒಂದು ಕಡೆ ಒಂದು ರೀತಿ ಗೊಂದಲದಲ್ಲಿ ಇರುವಂತದ್ದು, ಕೆಲವೊಂದು ಚುನಾವಣೆಗಳ ಸೋಲುಗಳಾಗಿರ್ಬೋದು, ಈ ರೀತಿಯಾದ ಒಂದು ಗೊಂದಲದ ವಾತಾವರಣದಲ್ಲಿ ಇರುವಂತದ್ದು. ಹಾಗೆ ಜಿಲ್ಲಾ ಜೆಡಿಎಸ್ ಅಂತ ಬಂದಾಗ ಕೂಡ ಯಾವುದೇ ರೀತಿಯ ಚುನಾಯಿತ ಜನಪ್ರತಿನಿಧಿಗಳು ಜೆಡಿಎಸ್ ನಲ್ಲಿ ಇಲ್ಲದೆ ಇರುವಂತದ್ದು, SL ಭೋಜೇಗೌಡರು ಬಿಟ್ರೆ ಬೇರೆ ಯಾರು ಕೂಡ ಅಂತ ಒಂದು ಪ್ರಭಾವಿಯಾದ ಹುದ್ದೆಯಲ್ಲಿ ಇಲ್ಲದಿರುವಂತದ್ದು. ಹೇಗ್ ನಡೀತಾ ಇದೆ ಜಿಲ್ಲೆ ಆಗಿರ್ಬೋದು, ಜಿಲ್ಲೆಯ ಒಂದು ರಾಜಕೀಯ, ಜೆಡಿಎಸ್ ನ ರಾಜಕೀಯ ಯಾವ ರೀತಿಯಾಗಿ ನಡೀತಾ ಇದೆ? ಲೋಕಸಭಾ ಚುನಾವಣೆ ನಂತರ ಹೊಂದಾಣಿಕೆ ರಾಜಕಾರಣಕ್ಕೆ JDS ಹೋಗಿದೆ. ಅಂದರೆ ಭಾರತೀಯ ಜನತಾ ಪಕ್ಷದೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಎಲ್ಲ ಚುನಾವಣೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ರಾಜ್ಯದಲ್ಲಿ ಹೊಂದಾಣಿಕೆ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನೋಡಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಹೊಂದಾಣಿಕೆ ಕಂಡು ಬಂದೆಲ್ಲ ಮಾತಿದೆ. ಅದಕ್ಕೆ ಎಕ್ಸಾಂಪಲ್ ಆಗುವಾಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಹುತೇಕ ಬಿಜೆಪಿ ಅವರು ಹಾಕಿದಂತ ಕಡೆಯಲ್ಲಿ ಜೆಡಿಎಸ್ ಅವರು ಕೂಡ ಅಭ್ಯರ್ಥಿಗಳು ಹಾಕಿರುವಂತ ನೋಡಿದ್ದೇವೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಹೊಂದಾಣಿಕೆಯ ಕೊರತೆ ಇದೆಯಾ ಅಂತ? ಹೊಂದಾಣಿಕೆ ಕೊರತೆ ಇಲ್ಲ. ರಾಜ್ಯ ನಾಯಕರಲ್ಲಾಗಲಿ ನಮ್ಮ ಕ್ಷೇತ್ರದ ನಾಯಕರಲ್ಲಾಗಲಿ ಹೊಂದಾಣಿಕೆ ಕೊರತೆ ಇಲ್ಲ. ಆದರೆ ಕೆಲವೊಂದು ಕಡೆ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿದರೆ ಸೊಸೈಟಿ ಚುನಾವಣೆಗಳಲ್ಲಿ, ಬೇರೆ ಕೃಷಿಕ ಸಮಾಜ ಚುನಾವಣೆಗಳಲ್ಲಿ ಸ್ವಲ್ಪ ಫ್ರೆಂಡ್ಲಿ ಫೈಟ್ ನಡೆದಿದೆ. ಅದು ಅಲ್ಲಿಯ ಆಕಾಂಕ್ಷಿಗಳು ಜಾಸ್ತಿ ಇದರಿಂದ ಅವ್ರ ಪಕ್ಷಕ್ಕೂ ವಾಪಸ್ ತೆಗಿಸ್ಲಿಕ್ಕೆ ಆಗಲಿಲ್ಲ, ನಮ್ಮ ಪಕ್ಷಕ್ಕೂ ಕೆಲವ್ರನ್ನ ವಾಪಸ್ ತೆಗಿಸ್ಲಿಕ್ಕೆ ಆಗಲಿಲ್ಲ. ಸೊ ಆ ರೀತಿ ವಾತಾವರಣದಲ್ಲಿ ಚುನಾವಣೆ ನಡೆದಿದೆ. ಬಟ್ ಬೇರೆ ಎಲ್ಲ ಚುನಾವಣೆ ಫ್ರೆಂಡ್ಲಿ ಫೈಟ್ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಮೈತ್ರಿಗೆ ಮುಳುವಾಗ ಅಲ್ವಾ? ಆ ಥರ ಏನಿಲ್ಲ. ಕಾರ್ಯಕರ್ತರಲ್ಲಿ ಹೊಂದಾಣಿಕೆ ಇದೆ. ಹಾಗಾಗಿ ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಕಾರ್ಯಕರ್ತರಲ್ಲಿ ಹೊಂದಾಣಿಕೆ ಇದೆ, ಹಾಗಾದ್ರೆ ನಾಯಕರಲ್ಲಿ ಹೊಂದಾಣಿಕೆ ಇಲ್ಲ. ಹಾಗಾದ್ರೆ ನಾಯಕರಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಅಂದ್ರೆ ಕೂತ್ ಮಾತಾಡಿಲ್ಲ. ಈ ನಮ್ಮ ಕ್ಷೇತ್ರ ಮಟ್ಟದಲ್ಲಿ ನಾಯಕರುಗಳು ಎಲ್ಲೂ ಯಾವ ತಾಲೂಕುಗಳಲ್ಲೂ ಕೂತ್ಕೊಂಡು ಮಾತಾಡಿಲ್ಲ. ಸೊ ಅದು ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಅನ್ಸುತ್ತೆ. ಆದ್ರೆ ಕೂತ್ಕೊಂಡು ಮಾತನಾಡಿದಾಗ ಅದು ಬಗೆಹರಿದು ಈ ಸಮಸ್ಯೆ ಬಗ್ಗೆ ವಿಶ್ವಾಸ ಇದೆಯಾ ನಿಮ್ಗೆ? ಖಂಡಿತ ಇದೆ. ಅಂದ್ರೆ ಈಗ ಪ್ರಮುಖವಾಗಿ ಅಂತ ಬಂದಾಗ ನಾವು ಚಿಕ್ಕಮಗಳೂರು ಜಿಲ್ಲೆ ಅಂತ ಮಾತಾಡೋದು, ಹಾಗೆ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ್ಲೂ ಕೂಡ ಎಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಒಟ್ಟಾಗಿ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ, ದೂರ ದೂರ ಆಗಿದಾರ ಮಾತು ಕೇಳಿ ಬರ್ತಾ ಇದೆ. ಕೆಲವೊಂದು ಕಡೆಯಲ್ಲಿ ಸೊಸೈಟಿ ಚುನಾವಣೆಯಲ್ಲಿ, ಬಾಳೆಹೊನ್ನೂರಂತಹ ಕಡೆಯಲ್ಲಿ ಸಂಪೂರ್ಣವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತದ್ದು, ಬಿಜೆಪಿಗೂ ಜೆಡಿಎಸ್ ಪ್ರತ್ಯೇಕವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತದ್ದು. ಇದೆಲ್ಲೋ ಒಂದು ಕಡೆಯಲ್ಲಿ ನೋಡಿದ್ರೆ ಗೊಂದಲದ ವಾತಾವರಣ ಸೃಷ್ಟಿ ಆಗ್ತಾ ಇಲ್ವಾ ಅಂತ? ಗೊಂದಲದ ವಾತಾವರಣ ಅಂತಿಲ್ಲ. ಆ ಫ್ರೆಂಡ್ಲಿ ಫೈಟ್ ನಡೆದ ನಂತರ ನಮ್ದು ಹೊಂದಾಣಿಕೆ ಚೆನ್ನಾಗೇ ಇದೆ. ಮುಂದೆ ಅದನ್ನ ಬಗೆಹರಿಸ್ಕೊಳ್ತೇವೆ, ಕುತ್ಕೊಂಡು ಬಗೆಹರಿಸ್ಕೊಳ್ತೇವೆ. ಕಣಿವೆ ವಿನಯ್ ಅವರೇ, ಈಗ ಮಲೆನಾಡು ಭಾಗ ಅಂತ ಬಂದಾಗ ಪ್ರಮುಖವಾಗಿ ಆನೆ ದಾಳಿಯಿಂದಾಗಿ ನಿರಂತರವಾಗಿ ಇಲ್ಲಿನ ರೈತರು, ಸಾರ್ವಜನಿಕರು ಒಂದು ಕಷ್ಟದಲ್ಲಿರುವಂತ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಎನ್ನರ್ಪುರ ತಾಲೂಕು ಅಂತ ಬಂದಾಗ ಎನ್ನರ್ಪುರ ತಾಲೂಕಿನಲ್ಲಿ 3 ಜನ ಆನೆ ದಾಳಿಗೆ ಒಳಗಾಗಿ 3 ತಿಂಗಳ ಅಂತರದಲ್ಲಿ ಮೃತಪಟ್ಟಿರುವಂತದ್ದು. ಈ ಆನೆ ದಾಳಿಯಿಂದ ಆಗ್ತಿರುವ ತೊಂದರೆ ಕುರಿತಾಗಿ ಏನ್ ಹೇಳ್ತೀರಾ? ಏನಾಗುತ್ತೆ, ಈ ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಇಲ್ಲ. ಆನೆಯನ್ನ ಓಡಿಸ್ತಕ್ಕಂಥದ್ದು ಇರ್ಬೋದು, ಅದಕ್ಕೆ ಪರಿಹಾರ ಕಂಡುಕೊಳ್ಳುವಲ್ಲಿ ಇಚ್ಛಾಶಕ್ತಿ ಇಲ್ಲ. ಮೊದಲನೇದಾಗಿ ರೈತರ ಬಗ್ಗೆ ಕಾಳಜಿ ಇಲ್ಲ. ಈ ದೇಶ ಕಂಡಂಥ ದೊಡ್ಡ ರೈತ ನಾಯಕರು ಯಾರಾದರೂ ಇದ್ದರೆ ಅದು ದೇವೇಗೌಡರು ಮತ್ತು ಯಡಿಯೂರಪ್ಪನವರು. ಅವ್ರ ಸರ್ಕಾರಗಳು ಇದ್ದಿದ್ರೆ ಈ ಸಂದರ್ಭದಲ್ಲಿ ಎಷ್ಟು ಅನುಕೂಲ ಆಗ್ತಿತ್ತು ಅಂತ ಜನ ಮಾತನಾಡೋ ರೀತಿಯಲ್ಲಿ ಇವತ್ತು ಎಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ನಡೀತಾ ಇದೆ. ಆನೆಗಿರೋ ಬೆಲೆ ಮನುಷ್ಯನಿಗಿಲ್ಲ, ಹುಲಿಗಿರೋ ಬೆಲೆ ಮನುಷ್ಯನಿಗಿಲ್ಲ, ಮಂಗನಿಗಿರೋ ಬೆಲೆ ಮನುಷ್ಯನಿಗಿಲ್ಲ. ಯಾವುದೇ ರೈತ ಅಲ್ಲಿ ಹೋಗಿ ಸತ್ರೆ 15 ಲಕ್ಷದ ಚೆಕ್ ಹಿಡ್ಕೊಂಡ್ಬರ್ತಾರಷ್ಟೇ ಹೊರತು ಪಡಿಸಿದ್ರೆ ಬೇರೆ ಪರಿಹಾರದ ಯೋಚನೆಯನ್ನ ಮಾಡ್ತಾ ಇಲ್ಲ ಸರ್ಕಾರ. ಅಂದ್ರೆ ಶಾಶ್ವತ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಚುನಾಯಿತ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಅಂತ ಅನ್ಸುತ್ತೆ. ಖಂಡಿತ ವಿಫಲವಾಗಿದ್ದಾರೆ. ನೀವು 15 ಲಕ್ಷ ಚೆಕ್ ಕೊಡೋದು ಬಹಳ ಇಂಪಾರ್ಟೆಂಟ್ ಅಲ್ಲ, ಹೋದ್ ಜೀವ ತರ್ಲಿಕ್ಕೂ ಆಗೋದಿಲ್ಲ. ನೀವು 15 ಲಕ್ಷ ಅಲ್ಲ 20 ಲಕ್ಷ ಕೊಟ್ಟರು ಆ ಜೀವ ತರ್ಲಿಕ್ಕೆ ಆಗೋದಿಲ್ಲ. ಜೊತೆಗೆ ರೈತರಿಗೆ ದಿನ ಆಗ್ತಾ ಇರ್ತಕ್ಕಂಥ ಮಾನಸಿಕ ಕಿರುಕುಳ ಇದೆಯಲ್ಲ, ನೀವೀಗ ಅಲ್ಲಿ ಶೆಟ್ಟಿಕೊಪ್ಪ ಭಾಗದಲ್ಲಿ ಹೋಗ್ಬೋದು, ಉಂಬಳೆಬೈಲ್ ಭಾಗದಲ್ಲಿ ಹೋಗ್ಬೋದು, ರಾತ್ರಿ ಅವ್ರ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಹೆದರುವಂತ ಪರಿಸ್ಥಿತಿ ಇದೆ. ಕೇವಲ ಶೆಟ್ಟಿಕೊಪ್ಪ, ಉಂಬಳೆಬೈಲು ಮಾತ್ರ ಅಲ್ಲ,
ಇತ್ತೀಚಿನ ದಿನಗಳಲ್ಲಿ ಗುಬ್ಬಿಗದಲ್ಲಾಗಿರ್ಬೋದು, ಸೀತೂರಲ್ಲಾಗಿರ್ಬೋದು, ಭೈರಾಪುರ ಭಾಗದಲ್ಲಾಗಿರ್ಬೋದು, ಬ್ಯಾಕ್ ವಾಟರ್ ಭಾಗದಲ್ಲಿ ಹಿಂಡಿಂಡು ಆನೆಗಳೇ ಪ್ರತ್ಯಕ್ಷವಾಗ್ತಾ ನಾವು ಇರುವಂತದ್ದು. ನಮ್ಗೆ ಯಾಕಂದ್ರೆ ಈ ರೀತಿಯಾಗಿ ಹಿಂಡಿಂಡು ಆನೆಗಳು ಬರ್ತವೆ, 15 ಆನೆಗಳು 20 ಆನೆಗಳು ಬಂದು 30 ಆನೆಗಳು ಬಂದು ಈಗ ಬ್ಯಾಕ್ ವಾಟರ್ ನೀರು ಕುಡಿತಿರೋದು ನೋಡಿದ್ವಿ. ಇದೆಲ್ಲವೂ ಒಂದು ರೀತಿಯಲ್ಲಿ ರೈತರಲ್ಲಿ ಒಂದು ಆತಂಕ ಸೃಷ್ಟಿ ಮಾಡ್ತಾ ಇಲ್ವಾ ಅಂತ. ಅಲ್ಲ ಮೊನ್ನೆ ಶೆಟ್ಟಿಕೊಪ್ಪದ ಹತ್ರ ಮತ್ತು ಬ್ಯಾಕ್ ವಾಟರ್ ನಲ್ಲಿ ಬಂದಿರತಕ್ಕಂತ ಸಂಖ್ಯೆ ನೋಡಿದ್ರೆ ಸುಮಾರು 40-45 ಆನೆಗಳು ಒಟ್ಟಿಗೆ ಬಂದಿದ್ದಾವೆ. ಅದ್ರ ಜೊತೆಗೆ ನಾನ್ ನೋಡಿದ ಹಾಗೆ ಸೀತೂರು ಭಾಗದಲ್ಲಿ ಒಂದು ಒಂಟಿ ಸಲಗ ಓಡಾಡ್ತಾ ಇದೆ. ಹೌದು, ಅದು ಹೆಚ್ಚು ಕಡಿಮೆ ನಮ್ಮ ಹತ್ತಿರಕ್ಕೆ, ಅಂದ್ರೆ ನಮ್ಮೂರುಗಳಿಗೆಲ್ಲ ಇವತ್ತಿನ ತನಕ ಆನೆ ಕಾಲಿಟ್ಟಿದ್ದೇ ಇಲ್ಲ. ಇಲ್ಲಿ ಹತ್ತಿರದಲ್ಲೇ ಹೊಡೆಯಾಲದ ತನಕ ಬಂದಿದೆ. ಒಂದಿನ ರಾತ್ರಿ ನಾನು ಕೊಪ್ಪದಿಂದ ಬರುವಾಗ ರಸ್ತೆ ಮೇಲೆ ಇತ್ತು. ಸೊ ಆ ರೀತಿ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅಂದ್ರೆ ಎಲ್ಲೂ ಒಂದ್ ಕಡೆ ನೋಡ್ರಿ ಇಡೀ ಇನ್ನರ್ಪುರ ತಾಲೂಕು ಸಂಪೂರ್ಣವಾಗಿ ಆನೆಗಳಿಂದ ಸುತ್ತುವರೆದಿದ್ಯಾ ಅಂತ. ಯಾವ ಭಾಗದಲ್ಲೋದ್ರೂ ಆನೆಗಳು ಕಂಡು ಬರ್ತಾವ ಅಂತ ಹೇಳ್ತಾ ಇದಾರೆ. ನನ್ಗೆ ಸೀತೂರ್ ಆಗಿರ್ಬೋದು, ಗುಬ್ಬಿಗ ಆಗಿರ್ಬೋದು, ಭೈರಾಪುರ ಆಗಿರ್ಬೋದು, ಶೆಟ್ಟಿಕೊಪ್ಪ ಆಗಿರ್ಬೋದು, ಉಂಬ್ಳೆಬೈಲ್ ಆಗಿರ್ಬೋದು, ಮುತ್ತಿನಕೊಪ್ಪ ಭಾಗ, ಈ ಕಡೆ ಬಾಳೆ ಕಡೆ ಹೋದ್ರೆ ಸಂಪೂರ್ಣವಾಗಿ ಇಡೀ ಎನ್ನರ್ಪುರ ತಾಲೂಕು ಒಂದು ರೀತಿಯಲ್ಲಿ ಆನೆಗಳಿಂದ ಸುತ್ತುವರೆದಿದ್ಯಲ್ಲ ಅಂತ. ಅಲ್ಲ, ಹಿಂದೆ ಗಡ್ಗೇಶ್ವರ ಆ ಕಡೆ ಭಾಗದಲ್ಲಿ ಎಲ್ಲೋ ಒಂದು ಆನೆ ಬಂದು ಹೋಗ್ತಾ ಇತ್ತು ಅನ್ನೋದು ಒಂದು ಸುದ್ದಿ ಆಗ್ತಿತ್ತು ಅಷ್ಟೇ. ಈ ನನ್ಗನ್ಸೋದು ಈ ಅರಣ್ಯ ಇಲಾಖೆಯವರು ಏನಾದ್ರು ಈ ಒತ್ತುವರಿ ಸಮಸ್ಯೆ ಪ್ರಾರಂಭ ಆದ್ಮೇಲೆ ಈ ಆನೆ ಸಮಸ್ಯೆನ ಅವರೇ ಸೃಷ್ಟಿ ಮಾಡಿದ್ರ ಅಂತ ಅನ್ಸುತ್ತೆ. ಈ ಪ್ರಶ್ನೆಗೆ ನೀವು ಹೇಳಿದ್ಕೋ ಒಂದು ಉತ್ತರವನ್ನು ಹೇಳಿದ್ರಿ. ಏನು ಒತ್ತುವರಿ ಸಮಸ್ಯೆ ಅಂತ ಬಂದಾಗ ಪ್ರಮುಖವಾಗಿ ಏನು ಶೃಂಗೇರಿ ಕ್ಷೇತ್ರ ಮಟ್ಟದಲ್ಲಿ ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ನಡೆಯುತ್ತೆ ಕೊಪ್ಪದಲ್ಲಿ. 3 ತಾಲೂಕು ಸೇರಿ ಕ್ಷೇತ್ರ ಮಟ್ಟದ ಬಂದ್ ನಡೆಯುತ್ತೆ. ಕೊಪ್ಪದ ಬಸ್ ನಿಲ್ದಾಣದ ಆವರಣದಲ್ಲಿ 5,500-6,000 ಜನಸಂಖ್ಯೆ ಸೇರ್ತಾರೆ. ನೀವು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಇದ್ರಿ. ಆ ಒಂದು ಪ್ರತಿಭಟನೆಯ ನಂತರ ಅದುವರೆಗೂ ಕೂಡ ಆನೆ ದಾಳಿ ಇದ್ರೂ ಕೂಡ ಈ ಪ್ರಮಾಣದಲ್ಲಿ ಇರ್ಲಿಲ್ಲ. 1 ಆನೆ ಬಂತು, 2 ಆನೆ ಬಂತು, ಅದು ಎಲ್ಲೆಲ್ಲೋ ಅಪರೂಪಕ್ಕೆ ನೋಡ್ತಾ ಇದ್ವು. ಆದ್ರೆ ಅದು ಆದ ನಂತರ ಹಿಂಡಿಂಡ ಆನೆಗಳು ಬರ್ತವೆ, ಮನುಷ್ಯನ ಬೆಳೆದಂತ ಬೆಳೆಯನ್ನ ನಾಶ ಮಾಡ್ತವೆ, 3 ಜನರನ್ನ ಬಲಿ ಪಡ್ಕೊಳ್ತವೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡ್ರೆ ಈ ಹೋರಾಟದ ನಂತರ ಮತ್ತಷ್ಟು ಆನೆ ದಾಳಿ ಹೆಚ್ಚಳವಾಗಿರುವಂತದ್ದು. ಇದರಲ್ಲಿ ಏನಾದ್ರು ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಸರ್ಕಾರದ ಕೈವಾಡ ಇದೆ ಅಂತ ಅನ್ಸತ್ತಾ? ಹಾಗೆ ಅನಿಸ್ತಾ ಇದೆ. ಇಲ್ಲಿ ಈ ಭಾಗದ ರೈತರಿಗೆ ಅದು ಅನಿಸ್ತಾ ಇದೆ. ನಮ್ಗೆ ಒತ್ತುವರಿ ಸಮಸ್ಯೆಯನ್ನ ಓಡಿಸ್ಲಿಕ್ಕೆ ಏನಾದ್ರು ಆನೆಗಳನ್ನ ನಮ್ಮ ಹಿಂದೆ ಬಿಟ್ಟಿದ್ದಾರೆ ಅನ್ನೋಂತ ಅನಿಸ್ತಾ ಇದೆ ಈಗ. ಯಾಕೆಂದ್ರೆ ಇಲ್ಲಿ ಯಾರೇ ಅಧಿಕಾರಿ ವರ್ಗ ಇರ್ಬೋದು, ಅಧಿಕಾರದಲ್ಲಿ ಇರೋರು ಇರ್ಬೋದು, ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆನೇ ಮಾಡ್ತಾ ಇಲ್ಲ. ಬರೀ ಚೆಕ್ ಕೊಡೋದ್ರಲ್ಲಿ, ಬಂದವರಿಗೆ ಪರಿಹಾರ ಹೇಳೋದ್ರಲ್ಲಿ. ಈಗ ಈಶ್ವರ್ ಖಂಡ್ರೆ ಬಂದ್ರು, ಅವ್ರ ಪರಿಹಾರ 1 ಲಕ್ಷ ಅವ್ರು ಪರ್ಸನಲ್ ಆಗಿ ಕೊಟ್ರು, ಸರ್ಕಾರದಿಂದ ಕೊಟ್ರು, ಹೋದ್ರು. ಆದ್ರೆ ಅವ್ರ ಪರಿಹಾರ ಏನು ಅಂತ ಹೇಳಿಲ್ಲ. ಇಲ್ಲಿ ಯಾವ್ದೋ ಮೆಷಿನ್ ತಂದಿಡ್ತಾರೆ, ಅದ್ರಲ್ಲಿ ಆನೆ ಬಂದಿದ್ ಗೊತ್ತಾಗುತ್ತೆ ಅಷ್ಟೇ ಹೊತ್ತು ಆನೆ ಬರ್ದಿದ್ದಕ್ಕೆ ಏನ್ ಮಾಡಿದೀರಾ ಅದಿಲ್ಲ, ಅವ್ರ ಹತ್ರ ಉತ್ತರ ಇಲ್ಲ. ಅವ್ರು ಮೊದಲು ಮಾಡ್ಬೇಕಾಗಿರ್ತಕ್ಕಂಥದ್ದು ಆ ಬ್ಯಾಕ್ ವಾಟರ್ ನಲ್ಲಿ ಏನ್ ಬರುತ್ತೆ ಅಲ್ಲಿಂದ ಮೇಲೆ ಈ ಕಡೆ ಬರ್ದಿದ್ದಾಗೆ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕು. ಅದೇ ಕೇಳ್ಬೇಕಂತಿದ್ದೆ. ಈಗ ನಿರಂತರವಾಗಿ ಆನೆಗಳು ಬರ್ತಾ ಇದಾವೆ, ಈ ಕಡೆ ಬ್ಯಾಕ್ ವಾಟರ್ ಇಂದ ಬರ್ತಾರೋ ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಇದುವರೆಗೂ ಅದಕ್ಕೆ ಶಾಶ್ವತವಾದ ಪರಿಹಾರ ಇಲ್ಲ. ಈ ಆನೆ ದಾಳಿಯನ್ನು ತಡೆಗಟ್ಟಲು ಶಾಶ್ವತವಾದ ಪರಿಹಾರವಾಗಿ ಏನ್ ಮಾಡ್ಬೇಕು? ಶಾಶ್ವತವಾದ ಪರಿಹಾರ, ನೀವು ಉಂಬ್ಳೆಬೈಲ್ನಲ್ಲಿ ಹೋಗುವಾಗ ಎಡಭಾಗದಲ್ಲಿ ನೋಡಿದ್ರೆ ಒಂದು ಕಾಂಕ್ರೀಟ್ ವಾಲ್ ಟೈಪ್ ಏನೋ ಮಾಡಿದ್ದಾರೆ. ಸೊ ಅದನ್ನೇ ಬ್ಯಾಕ್ ವಾಟರ್ ಅಲ್ಲಿ ಮಾಡಿದ್ರೆ ಆ ಬ್ಯಾಕ್ ವಾಟರ್ ನಿಂದ ಈ ಕಡೆ ಆನೆ ದಾಟಿ ಬರೋದೇ ತಪ್ಪು ಹೋಗ್ತಾ ಇತ್ತು. ರೈಲ್ವೆ ಬ್ಯಾರಿಕೇಡ್ ಅದು ಮಾಡ್ತಾರೆ. ಈಗ ಅವರು ಬೇರೆ ಮೇಲಿಂದ ಕರೆಂಟ್ ಬಿಡ್ತಕ್ಕಂಥದ್ದು ಒಂದು ಲೈನ್ ಮಾಡಿ ಅದ್ರಲ್ಲಿ ಬಿಡ್ತಕ್ಕಂಥದ್ದೆಲ್ಲ ಮಾಡಿದ್ದಾರೆ ಅಲ್ಲಿ ಹಲ್ದಾರ ಮತ್ತು ಚೌಡಿಕಟ್ಟೆಯಲ್ಲಿ. ಅದರಿಂದ ಏನು ಬಹಳ ಪ್ರಯೋಜನ ಆಗಿದೆ ಅಂತಿಲ್ಲ. ಈವನ್ ಐಬೆಕ್ಸ್ ಬೇಲಿಯನ್ನು ಕೂಡ ಆನೆ ಬಹಳ ಈಸಿಯಾಗಿ ದಾಟಿ ಬರುತ್ತೆ. ಒಂದು ಮರದ ತುಂಡನ್ನ ಅದ್ರ ಮೇಲೆ ಹಾಕೊಂಡು ಅದು ಮನುಷ್ಯನ ರೀತಿಯಲ್ಲೇ, ಇಂಜಿನಿಯರ್ ರೀತಿಯಲ್ಲೇ ಕೆಲಸ ಮಾಡ್ಕೊಂಡು ಈ ಕಡೆ ದಾಟ್ಕೊಂಡ್ ಬರುತ್ತೆ. ಸೊ ಹಾಗಾಗಿ ಆತರ ಟೆಕ್ನಿಕಲಿ ಪರ್ಫೆಕ್ಟ್ ಆಗಿರೋ ಆನೆಗಳನ್ನೇ ಇಲ್ಲಿ ತಂದು ಬಿಟ್ಟಿದ್ದಾರೆ ಅನ್ನೋಂಥ ಅನುಮಾನ ಕೂಡ ನನಗೆ ಕಾಡ್ತಾ ಇದೆ. ಯಾಕೆಂದ್ರೆ ಅಲ್ಲಿ ನಾನು ನೋಡಿದ ಹಾಗೆ ಅವರು ಈ ಆನೆಗಳನ್ನ ಓಡಿಸುವಂತ ಪ್ರಯತ್ನ ಏನು ಫಾರೆಸ್ಟ್ ಇಲಾಖೆಯವ್ರು ಮಾಡ್ತಾರೆ, ಅದನ್ನ ನೋಡಿದ್ರೆ ನಮ್ಗೆ ನಗು ಬರುತ್ತೆ. ಕೆಲವು ಟೈಮ್ ಅವರು ದೂರದಲ್ಲಿ ರೈತರಿಗೆ ಬಂದು ಒಂದಷ್ಟು ಪಟಾಕಿ ಕೊಟ್ಟು ಹೋಗ್ತಾರೆ. ನೀವು ರೈತರು ಪಟಾಕಿ ಹೊಟ್ಟು ಹೋಗ್ತಾರೆ, ಅಥವಾ ಯಾವ್ದೋ ಒಂದು ಜಮೀನಿಗೆ ಬಂದಾಗ ಆ ಒಂದು ಜಮೀನಿಂದ ಓಡಿಸುವ ಕೆಲಸವನ್ನ ಮಾಡ್ತಾ ಇದಾರೆ ಬಿಟ್ರೆ ಈ ಒಂದು ಬ್ಯಾಕ್ ವಾಟರ್ ನ ದಾಟಿಸುವ ಕೆಲಸವನ್ನ ಮಾಡ್ತಾ ಇಲ್ಲ, ಅಥವಾ ಶಾಶ್ವತವಾಗಿ ಈ ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋ ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಇದೆಲ್ಲ ಒಂದ್ ಕಡೆ ನೋಡಿ ಅರಣ್ಯ ಇಲಾಖೆ ಒಂದು ಕುತಂತ್ರ ಏನಾದ್ರು ಇದೆಯಾ ಅಂತ. ಅಲ್ಲ, ಇರಬಹುದು. ಯಾಕೆಂತ ಹೇಳಿದ್ರೆ ಇಲ್ಲಿ ಶಾಸಕರು ಕೂಡ ಅದ್ರ ಬಗ್ಗೆ ಶಾಶ್ವತವಾದ ಪರಿಹಾರದ ಬಗ್ಗೆ ಮಾತಾಡ್ತಿಲ್ಲ, ಅಥವಾ ಈಶ್ವರ್ ಖಂಡ್ರೆ ಅವ್ರನ್ನ ಕರೆದು ಇಲ್ಲೇ ಮೀಟಿಂಗ್ ಮಾಡುವಂತ ಪ್ರಯತ್ನ ಕೂಡ ಮಾಡಿಲ್ಲ. ಈ ಬೇರೆ ಈಗ ನಾನು ಹೇಳಿದ್ರು, ಒಬ್ಬ ಇಚ್ಛಾಶಕ್ತಿ ಇರ್ತಕ್ಕಂಥ ರಾಜಕಾರಣಿ ಆ ಸಮಸ್ಯೆಗೆ ಮೂಲ ಪರಿಹಾರ ಹುಡುಕ್ಬೇಕು. ಅಂದ್ರೆ ಈ ಒಂದು ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ಈ ಭಾಗದ ಶಾಸಕರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಅನ್ಸುತ್ತೆ. ಆನೆ ಏನು ನಮ್ಮ ಜಮೀನುಗಳಿಗೆ ಬರ್ತಾ ಇದೆ ಅದನ್ನ ತಡೆಯೋದ್ರಲ್ಲಿ ಈ ಕ್ಷೇತ್ರದ ಶಾಸಕರು ವಿಫಲರಾಗಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಈ ರೀತಿಯಾದ ಸಮಸ್ಯೆ ಉದ್ಭವವಾಗ್ತದೆ? ಶಾಸಕರಿಗೆ ಯಾಕೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಸಮಸ್ಯೆ ಬಗೆಹರಿಸುವ? ಅದನ್ನ ನೀವು ಅವ್ರನ್ನೇ ಕೇಳ್ಬೇಕು. ಕಡಿಮೆ ಇನ್ನೋರಿಗೆ ಗೊತ್ತಿಲ್ವಾಗಾದ್ರೆ? ಅಲ್ಲ, ನಾನು ಅದೇ ನಿಮ್ಗೆ ನೇರವಾಗಿ ಉತ್ತರ ಕೊಟ್ಟೆ. ನಾನು
ಇಚ್ಛಾಶಕ್ತಿ ಇರ್ತಕ್ಕಂಥ ರಾಜಕಾರಣಿ ಯಾವುದೇ ಪರಿಹಾರ ಕಂಡುಹಿಡಿಯಬೇಕು ಅಂದ್ರೆ ಅದು ಮೂಲ ಸಮಸ್ಯೆಗೆ ಪರಿಹಾರ ಏನು ಅಂತ ನೋಡ್ಕೊಳ್ಬೇಕು. ಆ ರೀತಿಯ ಇಚ್ಛಾಶಕ್ತಿ ಕೊರತೆ ನನಗೆ ಕಾಣ್ತಾ ಇದೆ. ವಿನಯ್ ಅವರೇ, ಚುನಾವಣೆ 2023 ವಿಧಾನಸಭೆ ಚುನಾವಣೆ ಮುಗಿತು. ನಂತರ 2024 ಲೋಕಸಭೆ ಚುನಾವಣೆ ಮುಗಿತು. ಈ ವಿಧಾನಸಭೆ ಚುನಾವಣೆ ಮುಗಿದು ಹತ್ತತ್ರ 2 ವರ್ಷ ಆಯ್ತು. ಲೋಕಸಭೆ ಚುನಾವಣೆ ಮುಗಿದು ಕೂಡ ಹತ್ತತ್ರ 10 ತಿಂಗಳುಗಳು ಕಳೆದಿರುವಂತದ್ದು. ಇಷ್ಟಾದ್ರೂ ಕೂಡ ಶೃಂಗೇರಿ ಕ್ಷೇತ್ರ JDS ನಲ್ಲಿ ಚುನಾವಣೆ ಮುಗಿದ ನಂತರ ಯಾವುದೇ ರೀತಿಯ ಸರ್ಕಾರದ ವಿರುದ್ಧ ಆಗಿರ್ಬೋದು, ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಯಾವುದೇ ರೀತಿಯಾದ ಹೋರಾಟವನ್ನು ನೀವು ಮಾಡ್ತಾ ಇಲ್ಲ, ಅಥವಾ ಸರ್ಕಾರದ ವೈಫಲ್ಯಗಳನ್ನು ತಿಳಿಸ್ತಾ ಇಲ್ಲ, ಶಾಸಕರ ವೈಫಲ್ಯವನ್ನು ತಿಳಿಸ್ತಾ ಇಲ್ಲ. JDS ಒಂದು ರೀತಿಯಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯವಾಗ್ತಾ ಇದೆಯಾ ಅಂತ? ಆತರ ಏನಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ 1 ವರ್ಷ ಅವ್ರದ್ದು ಹನಿಮೂನ್ ಪೀರಿಯಡ್ ಅಂತ ಅಂತಾರೆ. ಅಂದ್ರೆ ಅವ್ರಿಗೆ ಅವಕಾಶ ಕೊಡಬೇಕು, ಇನ್ನು ಚಾಲನೆ ತಗೊಳ್ತಾ ಇದೆ, ಅಭಿವೃದ್ಧಿ ಬಗ್ಗೆ ಚಾಲನೆ ತಗೊಳ್ತಾ ಇದೆ, ಈ ತರ. ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋದು ಸೂಕ್ತ ಅಲ್ಲ ಅನ್ನೋ ಕಾರಣಕ್ಕೆ ನಾವು 1 ವರ್ಷ ಯಾವುದೇ ಪ್ರತಿಭಟನೆಯಲ್ಲಿ ಭಾಗವಹಿಸಿಲ್ಲ. ಆ 1 ವರ್ಷ ಕಳೆದು 2ನೇ ವರ್ಷ ಕೂಡ ಕಳೀತಾ ಬಂತು. 2ನೇ ವರ್ಷ, ಈ 1 ವರ್ಷ ಅವಧಿಯಲ್ಲಿ ಏನ್ ಮಾಡಿದಿರ ಹಾಗಾದ್ರೆ? ಈ ಅವಧಿಯಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಆನೆ ವಿರುದ್ಧ ಒಂದು ಸ್ಟ್ರೈಕ್ ಮಾಡಿದ್ವಿ, ಅರಣ್ಯ ಇಲಾಖೆ ಮುಂದೆ ಕುತ್ಕೊಂಡೊಂದು ಸ್ಟ್ರೈಕ್ ಮಾಡಿದ್ವಿ. ಮತ್ತೆ ಎಲ್ಲ ಕಡೆ ರೈತರ ಸಮಸ್ಯೆಗಳಿಗೆ ನಾವು ರೈತರೊಂದಿಗೆ ಹೋಗ್ತಾ ಇದ್ದೀವಿ. ಏನಾಗ್ತದೆ, ಒತ್ತುವರಿ ಸಮಸ್ಯೆ ಬಂತು, ಅಲ್ಲಿ ನಾವು JDS ಪಕ್ಷದವರಾಗಿ ಭಾಗವಹಿಸೋದಕ್ಕಿಂತ ಒಬ್ಬ ರೈತನಾಗಿ ಭಾಗವಹಿಸಿದ್ದೇವೆ. ನಮ್ಮ ಎಲ್ಲಾ ಕಾರ್ಯಕರ್ತರು ರೈತರಾಗಿ ಭಾಗವಹಿಸಿದ್ದಾರೆ. ಕಣಿವೆ ವಿನಯ್ ಅವರು ರೈತರಾಗಿ ಭಾಗವಹಿಸ್ತಾರೋ ಒಪ್ತೇನೆ. ಆದ್ರೆ ಇಡೀ ನಿಮ್ಮ ಪಕ್ಷ ಅಂತ ಬಂದಾಗ ಎಲ್ಲೂ ಕೂಡ ಯಾರು ಕೂಡ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಕ್ಷೇತ್ರ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿಲ್ಲ, ಅಥವಾ ನಿಮ್ಮ ಸರ್ಕಾರದ ವೈಫಲ್ಯಗಳನ್ನು ತಿಳಿಸ್ತಾ ಇಲ್ಲ, ಯಾರು ಕೂಡ ಮಾಧ್ಯಮದವರು ಮುಂದೆ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಕಣಿವೆ ವಿನಯ್ ಅವರು ನಿರಂತರವಾಗಿದ್ದಾರೆ ಒಪ್ತೇನೆ. ಆದ್ರೆ ನಾನ್ ಕೇಳಿರುವಂತದ್ದು ಪಕ್ಷ ಅಂತ ಬಂದಾಗ ಎಲ್ಲೂ ಒಂದ್ ಕಡೆ ಪಕ್ಷದ ನಾಯಕರುಗಳು ವಿಫಲರಾಗ್ತಾ ಇದ್ದಾರೆ ಅನ್ನೋ ಮಾತಿದೆಯಲ್ಲ. ಪಕ್ಷ ನಾಯಕರು ವಿಫಲರಾಗಿದ್ದಾರೆ ಅಂತೇನಿಲ್ಲ. ಚುನಾವಣೆ ಮುಗಿದ ನಂತರ ರಿಸಲ್ಟ್ ಬಂದ ನಂತರ ಹಲವಾರು ನಾಯಕರುಗಳು ನಿಮ್ಮ ಪಕ್ಷವನ್ನು ಬಿಟ್ಟು ಹೋಗ್ತಾರೆ. ಏನೋ ಕೊಪ್ಪದಲ್ಲಿ ಕಸ್ಬಾ ಹೋಬಳಿ ಅಧ್ಯಕ್ಷರು ಬಿಟ್ಟು ಹೋಗ್ತಾರೆ. ಶೃಂಗೇರಿ ಒಬ್ರು ಪ್ರಭಾವಿ ನಾಯಕರು ಇತ್ತೀಚೆಗೆ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಳ್ತಾರೆ. ಎಲ್ಲೂ ಒಂದ್ ಕಡೆ JDS ನಲ್ಲಿ ಇದ್ದಂತವ್ರು ಕಾಂಗ್ರೆಸ್ಗೆ ಹೋಗ್ತಾ ಇರುವಂತದ್ದು, ಬಿಜೆಪಿ ಹೋಗ್ತಾ ಇರೋದು ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಸಂಘಟನೆ ದಿನದಿಂದ ದಿನಕ್ಕೆ ಕ್ಷೀಣವಾಗ್ತಾ ಇದೆಯಾ ಅಂತ? ಆತರ ಏನಿಲ್ಲ. ಒಂದಷ್ಟು ಜನ ಈ ಬಿಜೆಪಿ ಜೊತೆ ಹೊಂದಾಣಿಕೆಗೆ ಇಷ್ಟಪಡ್ತಿದ್ದವರು ಇದ್ರು. ಅವರಿಗೆ ಕಾಂಗ್ರೆಸ್ ಕಡೆ ಸ್ವಲ್ಪ ಒಲವಿತ್ತು ಅಂದ್ರೆ ಅವರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ. ಕಾಂಗ್ರೆಸ್ ಕಡೆ ಒಲವಿತ್ತ, ಅಥವಾ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಈ ಭಾಗದ ಶಾಸಕರು ಕಾಂಗ್ರೆಸ್ ಅವರು ಏನಾದ್ರು ಅಡ್ವಾಂಟೇಜ್ ಆಗುತ್ತೆ ಅಂತ ಹೋಗಿದಾರ? ಅಲ್ಲ, ಅದು ನಿಮ್ಗೆ ಸರ್ವೇ ಸಾಮಾನ್ಯ. ಒಂದಷ್ಟು ಜನ ರಾಜಕಾರಣಿಗಳು ಸಿದ್ಧಾಂತದ ಆಧಾರದ ಮೇಲೆ ಒಂದು ಪಕ್ಷದಲ್ಲಿ ಉಳ್ಕೊಂಡಿರ್ತಾರೆ. ಇನ್ನೊಂದಷ್ಟು ಜನ ಸಮಯಕ್ಕೆ ಸಂದರ್ಭಕ್ಕೆ ಬದಲಾಗ್ತಾರೆ. ಇನ್ನೊಂದಷ್ಟು ಜನ ಅಧಿಕಾರ ಇರೋ ಪಕ್ಷಕ್ಕೆ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಕೆಲವರು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಜನರ ಹಿತಾಸಕ್ತಿಗೆ ಹೋಗೋದು ಬೇರೆ, ವೈಯಕ್ತಿಕ ಹಿತಾಸಕ್ತಿಗೆ ಹೋಗೋದು ಬೇರೆ. ವೈಯಕ್ತಿಕ ಹಿತಾಸಕ್ತಿಗೆ ಹೋಗೋರು ಅಧಿಕಾರ ಇರೋ ಪಕ್ಷ ಯಾವ್ದಿದೆ ಅದಕ್ಕೆ ಹೋಗೋದು ಸರ್ವೇ ಸಾಮಾನ್ಯ. ಈಗ ನಿಮ್ಮ ಪಕ್ಷಕ್ಕೆ ಇದ್ದಂತ ಹಲವಾರು ನಾಯಕರುಗಳು ಬಿಟ್ಟು ಹೋಗಿರುವಂತದ್ದು, ಅದು ಹೋಬಳಿ ಜವಾಬ್ದಾರಿ ಇದ್ದಂತವ್ರು, ತಾಲೂಕ್ ಮಟ್ಟ ಕ್ಷೇತ್ರ ಮಟ್ಟ ಜವಾಬ್ದಾರಿ ಇದ್ದಂತವ್ರು ಬಿಟ್ಟು ಹೋಗಿರುವಂತದ್ದು, ಇದು ಎಲ್ಲೋ ಒಂದು ರೀತಿಯಲ್ಲಿ ಪಕ್ಷ ಸಂಘಟನೆಗೆ ಹಿನ್ನಡೆ ಆಗಲ್ವಾ? ಇಲ್ಲ, ಹಿನ್ನಡೆನೆ. ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷ ಬಿಟ್ಟು ಹೋದ್ರು ಕೂಡ ಅದು ಪಕ್ಷಕ್ಕೆ ಹಿನ್ನಡೆನೆ. ಆದ್ರೆ ಅದನ್ನ ಪ್ಲಸ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ನಾವು ಮುಂದ್ ಮಾಡ್ತೇವೆ. ಈಗ ಕಣಿವೆ ವಿನಯ್ ಅವರು ಅಂತ ಬಂದಾಗ ಹಿಂದೆ ನೀವು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ರು ಕ್ಷೇತ್ರ ಮಟ್ಟದ್ದು. ಚುನಾವಣೆ ಮುಗಿತಿದ್ದಾಗಿ ನೀವು ಏನು ಕೆಲವೊಂದು ಕಾರಣವನ್ನ ನೀಡಿ ಚುನಾವಣೆಯ ಸೋಲಿನ ಕೆಲವೊಂದು ಜವಾಬ್ದಾರಿಗಳನ್ನ ಹೊತ್ತು ನೀವು ಚುನಾವಣೆಯನ್ನು ರಾಜೀನಾಮೆಯನ್ನು ಕೊಡ್ತಾರೆ ನಿಮ್ಮ ಹುದ್ದೆಗೆ. ಅದಾದ ನಂತರ ಕಣಿವೆ ವಿನಯ್ ಅವರು ಎಲ್ಲೂ ಕೂಡ JDS ಪಕ್ಷ ಅಷ್ಟಾಗಿ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇರೋದು ನೋಡ್ತಾ ಇಲ್ಲ ನಾವು. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಹುದ್ದೆಯನ್ನು ನಿಮ್ಗೆ ಯಾವುದೇ ರೀತಿಯ ಹುದ್ದೆಯನ್ನು ನೀಡಿಲ್ಲ. ಎಲ್ಲೊಂದ್ ಕಡೆ ಕಣಿವೆ ವಿನಯ್ ಅವ್ರನ್ನ ಏನು ಕಡೆಗಣಿಸ್ತಾ ಇದ್ದಾರಾ ಅಂತ ಪಕ್ಷದಲ್ಲಿ? ಇಲ್ಲ, ವೈಯಕ್ತಿಕವಾಗಿ ನಾನು ಎಲ್ಲಾ ಸಮಸ್ಯೆಗಳಿಗೂ ಸ್ಪಂದಿಸ್ತೇನೆ. ವೈಯಕ್ತಿಕವಾಗಿ ನೀವ್ ಹೇಳಿದ್ರೆ ಕರೆಕ್ಟ್. ವೈಯಕ್ತಿಕವಾಗಿ ಕಣಿವೆ ವಿನಯ್ ಅವರು ಸ್ಪಂದಿಸ್ತಾ ಇದ್ದಾರೆ, ಕೆಲವೊಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದ್ರೆ ಪಕ್ಷ ಅಂತ ಬಂದಾಗ ಪಕ್ಷ ನಿಮ್ಮನ್ನ ಕೂಡ ಗುರುತಿಸ್ತಿಲ್ಲ ಅನ್ನೋ ಮಾತಿದೆ. ಜೊತೆಯಲ್ಲಿ ನಿಮ್ಗೆ ಯಾವುದೇ ರೀತಿಯ ಜವಾಬ್ದಾರಿಯನ್ನ ನೀಡಿಲ್ಲ. ಎಲ್ಲೋ ಒಬ್ರು ಪ್ರಭಾವಿ ಮುಖಂಡರಿಗೆ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಎಷ್ಟು ಸರಿ ಅಂತ? ಅದು ನೀವು ಪಕ್ಷದ ಅಧ್ಯಕ್ಷನೇ ಕೇಳಬೇಕು, ಯಾಕೆ ನನ್ನನ್ನ ಇದ್ ಮಾಡ್ತಾ ಇದ್ದಾರೆ ಅಂತ. ಬಟ್ ನನಗೆ ಎಲ್ಲೂ ಸುಧಾಕರ್ ಶೆಟ್ಟರ್ ಆಗ್ಲಿ ಇನ್ನೊಬ್ರಾಗ್ಲಿ ನನ್ನ ಕಡೆಗಣಿಸಿದ್ದು ನನಗೆ ಅನ್ಸಿಲ್ಲ. ಜೊತೆಗೆ ನನ್ನ ವೈಯಕ್ತಿಕ ಅಂದ್ರೆ ನಾನು ಸ್ವಲ್ಪ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಕೊಂಡಿರೋದ್ರಿಂದ, ಸಿನಿಮಾ ರಂಗದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು, ರೋಟರಿ ಕ್ಲಬ್ನ ಈ ಮುಂದಿನ ಅಧ್ಯಕ್ಷ ಆಗ್ತಾ ಇದ್ದೇನೆ, ಅದರ ಸಲುವಾಗಿ ಕೆಲಸ ಮಾಡೋದ್ರಲ್ಲಿ ಇರ್ಬೋದು, ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನಾನು ಜಾಸ್ತಿ ತೊಡಕೊಳ್ಲಿಕ್ಕೆ ಆಗ್ಲಿಲ್ಲ. ಬಟ್ ಈಗ ರೀಶಫಲ್ ಆಗ್ತಾ ಇದೆ, ಇಡೀ ರಾಜ್ಯ ಮಟ್ಟದಲ್ಲೇ ರೀಶಫಲ್ ಆಗುತ್ತೆ. ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಮಾದರಿಯಲ್ಲೇ ಚುನಾವಣೆ ಆಗ್ಬೇಕು ಅಂತನೂ ಇದೆ. ಹೊಸದಾಗಿ ಎಲ್ಲ ಜವಾಬ್ದಾರಿಗಳನ್ನ ನಿಖಿಲ್ ಕುಮಾರಸ್ವಾಮಿ ಅವರು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ.
ಮೊನ್ನೆ ನಮ್ಮ ಕ್ಷೇತ್ರದ ಮೀಟಿಂಗ್ ಕೂಡ ನಡೆದಿದೆ. ಸೊ ಅಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ತಗೊಳ್ಬೇಕು, ಯಾರ್ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಎಲ್ಲ ತೀರ್ಮಾನ ಮಾಡ್ತೇವೆ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಈಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದೊಡ್ಡ ನಾಯಕರು ಅಂತ ಹೇಳಿದ್ರೆ ಒಂದು ಭೋಜೇಗೌಡರು, ನಮ್ಮ ಐಕೈಕ ಜನಪ್ರತಿನಿಧಿ, ಜೊತೆಗೆ ಸುಧಾಕರ್ ಶೆಟ್ಟರು. ಇವರಿಬ್ಬರು ನಡುವೆ ಸಮನ್ವಯ ಸಾಧಿಸಿ ಅವರು ಪಕ್ಷದಲ್ಲಿ ಒಂದು ಯಾರ್ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಅನ್ನೋದನ್ನ ಮುಂದಿನ ತಿಂಗಳಲ್ಲಿ ತೀರ್ಮಾನ ಮಾಡ್ತಾರೆ. ಈಗ ಕಣಿವೆ ಅವರಿಗೆ ಯಾವ ಜವಾಬ್ದಾರಿ ಸಿಗೋ ನಿರೀಕ್ಷೆ ಇದೆ? ಇಲ್ಲ, ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡಿಲ್ಲ. ಪಕ್ಷ ಯಾವ ಜವಾಬ್ದಾರಿ ರಾಜಕೀಯದಲ್ಲಿ ನಿರೀಕ್ಷೆ ಇರೋದು ತಪ್ಪಲ್ಲ. ನಿರೀಕ್ಷೆ ಇಲ್ಲ ಅಂದ್ರೆ ಆತನ ರಾಜಕಾರಣಿನೇ ಅಲ್ಲ ಅಂತಾರಲ್ಲ ಈಗಿನ ಒಂದು ಸಿಚುವೇಶನ್ ಅಲ್ಲಿ. ಅಲ್ಲ, ನಾನು ಆ ಥರದಲ್ಲಿ ರಾಜಕಾರಣಿ ಅಲ್ಲ ಅಂತ ಅನ್ಸುತ್ತೆ. ನಾನೊಬ್ಬ ಸಮಾಜ ಸೇವಕ. ನನಗೆ ಬಹಳ ನಿರೀಕ್ಷೆಗಳನ್ನು ಇಟ್ಕೊಂಡು ನಾನು ರಾಜಕೀಯದಲ್ಲಿ ಕೆಲಸ ಮಾಡೋದು ಇಲ್ಲ. ಬಟ್ ನನ್ನ ಶಕ್ತಿಗೆ ಸರಿಯಾದ ಅದನ್ನ ಬಳಸ್ಕೊಳ್ಳೋದು ಪಕ್ಷಕ್ಕೆ. ನಿಮ್ಮ ಮಾತನ್ನ ನೋಡ್ತಾ ಇದ್ರೆ ನೀವು ಹೇಳಿದ್ರಿ ನಿಮ್ಮ ಶಕ್ತಿಯನ್ನ ಬಳಸ್ಕೊಳ್ಳೋದು ಅಂತ ಮಾಡ್ತಾರೆ. ನಮ್ಮ ಮಾತನ್ನ ಹೇಳಿದ್ರಿ ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡ್ರಿ ನಿಮ್ಮ ನಿರೀಕ್ಷೆಯನ್ನ ನಿಮ್ಮ ಪಕ್ಷ ಅದನ್ನ ಪೂರೈಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಬಳಸ್ಕೊಂಡಿಲ್ಲ. ಸಂಪೂರ್ಣವಾಗಿ ನನ್ಗೆ ಬಳಸ್ಕೊಂಡಿಲ್ಲ. ಯಾರು ಬಳಸ್ಕೊಂಡಿಲ್ಲ? ಕ್ಷೇತ್ರ ಮಟ್ಟದಲ್ಲಿ ಬಳಸ್ಕೊಂಡಿಲ್ವೋ ಅಥವಾ ಜಿಲ್ಲಾ ಮಟ್ಟದಲ್ಲಿ ಬಳಸ್ಕೊಂಡಿಲ್ಲ? ಎಲ್ಲ ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು. ನನ್ನ ಪೊಟೆನ್ಶಿಯಲ್ಗೆ ಸರಿಯಾಗಿ ಪಕ್ಷ ಬಳಸ್ಕೊಂಡಿಲ್ಲ. ಆ ಬೇಸರ ಇದೆಯಾ ನಿಮ್ಗೆ? ಬೇಸರ ಏನಿಲ್ಲ ನನ್ಗೆ. ನಾನು ನನ್ನ ನನ್ನ ಕೆಲಸಗಳನ್ನ ನಾನು ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡಿದ್ದೇನೆ ಕೆಲವೊಂದು ಸಂದರ್ಭದಲ್ಲಿ. ನನ್ಗೆ ಒಳ್ಳೇದೇ ಆಗಿದೆ ಅನ್ಸುತ್ತೆ. ನನ್ಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ಪಕ್ಷದ ಇದೇ ಆಗ್ಬೇಕು ಅಂತ ಏನಿಲ್ಲ. ಮನಸ್ಸಲ್ಲಿರುವ ನೋವು, ಬೇಸರ, ದುಗುಡ ಇವೆಲ್ಲವನ್ನ ಮರೆಯುವುದಕ್ಕೋಸ್ಕರ ನೀವು ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ದೀರಾ? ಬೇರೆ ಕಡೆ ಮೊದ್ಲಿಂದ ಬೆಳೆದ್ ಬಂದವನು. ನನ್ ಟ್ರಸ್ಟ್ ಇದೆ. ಟ್ರಸ್ಟ್ ಮುಖಾಂತರ ಏನ್ ಸಮಾಜ ಸೇವೆ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ಮಾಡ್ತಾ ಹೋಗ್ತಾ ಇದ್ದೇವೆ. ಅದೇ ಪಕ್ಷದಲ್ಲಿ ಉಂಟಾಗಿರುವಂತಹ ಬೇಸರ, ದುಗುಡ, ನೋವೆಲ್ಲವನ್ನ ಮರೆಯುವುದಕ್ಕೋಸ್ಕರ ಬೇರೆ ಕಡೆ ಕಾನ್ಸಂಟ್ರೇಷನ್ ಕಣಿವೆಯವರು ಮಾಡಿದಾರಂತ ಸ್ವತಃ ನೀವೇ ಒಪ್ಕೊಳ್ತಾ ಇದ್ದೀರಾ? ಹೌದು. ಚುನಾವಣೆ ಸಂದರ್ಭದಲ್ಲಿ ನಡೆದಂತ ಘಟನೆಗಳಿರ್ಬೋದು, ಚುನಾವಣೆ ನಡೆದ ರೀತಿ ಇರ್ಬೋದು, ಅದನ್ನೆಲ್ಲ ಗಮನಿಸಿದಾಗ ಈ ಚುನಾವಣಾ ರಾಜಕೀಯದಿಂದ ಹೊರತುಪಡಿಸಿ ಏನಾದ್ರು ಮಾಡ್ಬೇಕು ಅಂತ ಅನ್ಸಿದ್ ಸಹಜ. ಆ ನಿಟ್ಟಿನಲ್ಲಿ ನಾನು ನನ್ನ ಸಮಾಜ ಸೇವೆ ಕಾಯಕವನ್ನ ಮುಂದುವರ್ಸ್ಕೊಂಡು ಹೋಗ್ತೇನೆ. ಎಲ್ಲೋ ಒಂದು ಕಡೆ ನಾನು ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿದ್ದೆ. ನನಗೆ ಅನಿಸ್ತು ನಾನು ಸರಿಯಾಗಿ ಕೆಲಸ ಮಾಡಿಲ್ವೇನೋ, ಅದರಿಂದ ಹೀಗಾಯ್ತು ಅಂತ ಅನಿಸ್ತು. ಹಾಗಾಗಿ ಅವತ್ತೇ ನಾನು ರಾಜೀನಾಮೆ ಕೊಟ್ಟು ಬಂದಿದ್ದೇನೆ. ವಿನಯ್ ಅವರೇ, ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬರುವುದು ಬಹುತೇಕ ಈಗ ದೃಢವಾಗ್ತಾ ಇದೆ. ಸರ್ಕಾರ ಆಗಿರ್ಬೋದು, ಚುನಾವಣಾ ಆಯೋಗ ಕೂಡ ಅದಕ್ಕೆ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಬಹುತೇಕ ಮೇ ಜೂನ್ಗೆ ಚುನಾವಣೆ ಬರುತ್ತೆ ಅನ್ನೋ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಏನು ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ನಂತರ ನವೆಂಬರ್ ಡಿಸೆಂಬರ್ ನಲ್ಲಿ ಬಹುತೇಕ ಏನು ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಬರ್ತಾ ಇದೆ. ಹೇಗಿದೆ ನಿಮ್ಮ ಒಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಏನು ನೆಕ್ಸ್ಟ್ ಬರ್ತಿರುವಂತಹ ಪಟ್ಟಣ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆಗೆ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ? ನಮಗೆ ಮೊನ್ನೆ ಒಂದು ಜಿಲ್ಲಾ ಮಟ್ಟದ ಮೀಟಿಂಗ್ ನಲ್ಲಿ ಹೇಳಿದ ಪ್ರಕಾರ ಈ ಚುನಾವಣೆಯನ್ನು ಕೂಡ ನಾವು ಹೊಂದಾಣಿಕೆಯೊಂದಿಗೆ ಹೋಗ್ಬೇಕು ಅಂತ ತೀರ್ಮಾನ ಆಗಿದೆ. ಸೊ ಹಾಗಾಗಿ ಕ್ಷೇತ್ರ ಮಟ್ಟದಲ್ಲೂ ಕೂಡ ಅದಕ್ಕೆ ಮೀಟಿಂಗ್ ನಡೆಸಲಿಕ್ಕೆ ತಯಾರಿ ನಡೆದಿದೆ. ಸದ್ಯದಲ್ಲೇ ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ. ಚರ್ಚೆ ಆಗತ್ತೆ ಅಂತ ಹೇಳಿದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಶೃಂಗೇರಿ ಕ್ಷೇತ್ರದಲ್ಲಿ ಹೊಂದಾಣಿಕೆ ಆಗಲು ಸಾಧ್ಯ ಇದೆಯಾ? 100% ಹೊಂದಾಣಿಕೆ ಆಗಿ ಈಗ ಯಾಕಂದ್ರೆ ಒಂದು ಕೆಲವೊಂದು ಅನುಮಾನಗಳು ಹುಟ್ಟಾಗ್ತವೆ. ಕಾರಣ ಕೊಪ್ಪ ತಾಲೂಕ್ ಅಂತಾನೆ ತಗೊಂಡಾಗ ಹಿಂದೆ 11 ತಾಲೂಕ್ ಪಂಚಾಯತಿ ಇತ್ತು. ಅದರಲ್ಲಿ 10 ತಾಲೂಕು ಪಂಚಾಯತಿ ಬಿಜೆಪಿ ಗೆಲ್ಲತ್ತೆ, 1 ತಾಲೂಕು ಪಂಚಾಯತಿ ಕಾಂಗ್ರೆಸ್ ಗೆದ್ಕೊಳ್ಳುತ್ತೆ. 3 ಜಿಲ್ಲಾ ಪಂಚಾಯತಿ ಕೂಡ ಬಿಜೆಪಿ ಬಹುದಡ ಅಂತರದ ಗೆಲುವನ್ನು ಕಾಣುತ್ತೆ. ಹೀಗಿರುವಾಗ ಬಿಜೆಪಿ ನಿಮ್ಗೆ ಸೀಟನ್ನ ಬಿಟ್ಕೊಡ್ತಾರ ಅನ್ನೋ ಭರವಸೆ ಇದೆಯಾ ನಿಮ್ಗೆ? ಅಲ್ಲ, ಯಾರೇ ಆದ್ರೂ ಮೇಲಿನ ನಮ್ಗೆ ರಾಜ್ಯ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ಬೇಕಾಗಿರ್ತಕ್ಕಂಥದ್ದು ಧರ್ಮ. ಅವರು ಕೇಳ್ತಾರೆ, ನಾವು ಕೇಳ್ಬೇಕು. ಆ ರೀತಿಯಲ್ಲಿ ಕೇಳಿದ ಪರಿಣಾಮವೇ ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಸಹಕಾರಿ ಕ್ಷೇತ್ರಗಳಲ್ಲಿ ನಿಮ್ಗೆಲ್ಲೂ ಮೇಲಿಂದ ಹೈಕಮಾಂಡ್ ನಿಂದ ಎಲ್ಲೂ ಬಂದಿರ್ಲಿಲ್ಲ. ನೀವು ಅಲ್ಲಿ ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅನ್ನೋದೇ ತೀರ್ಮಾನ ಆಗಿರ್ಲಿಲ್ಲ. ಬಟ್ ಈಗ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದಾರೆ ನಮ್ಗೆ. ನೀವು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ಮೇಲಿಂದ ನಮ್ಗೆ ಆದೇಶ ಆಗಿದೆ. ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವರ್ಕೌಟ್ ಆಗುತ್ತಾ? 100% ಆಗುತ್ತೆ. ನಾವಿಬ್ರು ಒಟ್ಟಾಗಿ ಹೋದ್ರೆ 100% ಗೆಲುವಿನ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲ ಅಂದ್ರೆ ಬಹುಶಃ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಕ್ಷೇತ್ರದಲ್ಲಿ ಏನಾದ್ರೂ 1-2 ಸೀಟ್ ಗೆಲ್ಲುವ ವಿಶ್ವಾಸ ಇದೆಯಾ? ಅದು ಹೇಳಲಿಕ್ಕೆ ಬರೋದಿಲ್ಲ. ಕೆಲವೊಂದು ಎರಡು ಕ್ಷೇತ್ರಗಳಲ್ಲಿ ನಾವು ಬಲವಾಗಿದ್ದೇವೆ. ಸೊ ಅಲ್ಲಿ ತ್ರಿಕೋನ ಸ್ಪರ್ಧೆ ಬಂದಾಗ ನಮ್ಗೆ ಗೆಲುವಿನ ಅವಕಾಶ ಇರುತ್ತೆ. ಆ ರೀತಿ ನೇರ ಫೈಟ್ ಆದ್ರೆ ಗೆಲ್ಲಲಾಗಾದ್ರೆ ಕಷ್ಟ ಇರುತ್ತೆ ಸ್ವಲ್ಪ. ಈಗ ಇನ್ನೊಂದು ಮಾತು, ಈಗ ಜೆಡಿಎಸ್ ನಿಂದ ಏನಾದ್ರು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಾಗಿ ಕಡಿಮೆ ವಿನಯ್ ಅವರು ಏನಾದ್ರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಏನಾದ್ರು ಇದೆಯಾ? ಇಲ್ಲ, ಸ್ಪರ್ಧೆ ಮಾಡುವ ಆಸೆ ಇದೆ. ನಾನು ಮೊದಲಿಂದನೂ ಜಿಲ್ಲಾ ಪಂಚಾಯತ್ ಟಿಕೆಟ್ ಆಕಾಂಕ್ಷಿಯಾಗಿ 2006ರಿಂದನೂ ಇದ್ದೇನೆ. ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತೀರಾ?
ಎರಡೂ ಪಕ್ಷಗಳಿಂದ ಸ್ಪರ್ಧೆ ಮಾಡ್ತೇನೆ. JDS ಮತ್ತು BJP ಮೈತ್ರಿ 100% ಆಗುತ್ತೆ. ನನಗೆ ಅವಕಾಶ ಸಿಕ್ಕರೆ ಅಲ್ಲಿ ಸ್ಪರ್ಧೆ ಮಾಡ್ತೇನೆ. ಅಂದ್ರೆ ಈ ಒಂದು ನಿಮ್ಗಿರುವಂತ ಮನಸ್ತಾಪ ಗೊಂದಲ ಇದರಿಂದೇನಾಗಿ ಬೇರೆ ಕಡೆ ಹೋಗೋ ಯೋಚನೆ ಏನಾದ್ರು ಇದೆಯಾ? ಇಲ್ಲ, ಆ ಥರ ಏನಿಲ್ಲ. ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೋಸ್ಕರ ಇನ್ನೊಂದು ಪಕ್ಷಕ್ಕೆ ಹೋಗುವಂತ ವ್ಯವಸ್ಥೆ ನನ್ನಲ್ಲಿಲ್ಲ. ಹಾಗಾದ್ರೆ ನೀವು ಬಿಜೆಪಿ ಹಾಗೂ JDS ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಏನಾದ್ರು ಪಕ್ಷ ಅವಕಾಶ ಕೊಟ್ರೆ ಎರಡೂ ಪಕ್ಷ ನಿಲ್ಬೇಕು ಅಂತ ಹೇಳಿದ್ರೆ ನಾನು ನಿಲ್ಲಿಗೆ ತಯಾರಿದ್ದೇನೆ. ಅಕಸ್ಮಾತ್ ನಿಮಗೆ ಟಿಕೆಟ್ ಅನ್ನು ನೀಡದೆ ಇಲ್ಲಿ ಬೇರೆಯೊಬ್ಬರಿಗೆ ನಿಮ್ಮ ಪಕ್ಷದವರೇ ಅಥವಾ ಬೇರೆಯವರಿಗೆ ಟಿಕೆಟ್ ನೀಡಿದ್ರೆ ನಿಮ್ ನಿಲುವೇನಾಗಿರುತ್ತೆ? ನಾನು ನಿಲ್ಲುವ ಪಕ್ಷಕ್ಕೆ ಕೆಲಸ ಮಾಡೋದೇ ಆಗಿರುತ್ತೆ. ಅಸಮಾಧಾನ ಇರಲ್ವಾ? ಇಲ್ಲ. ಬೇರೆ ರೀತಿ ಏನಾದ್ರು ಇಲ್ಲ ಯೋಚನೆಗಳು ತಲೆಯಲ್ಲಿ? ಅದು ಅಲ್ಲಿಯ ಸಂದರ್ಭಕ್ಕೆ ಅನುಗುಣವಾಗಿ ಪಕ್ಷ ತೀರ್ಮಾನ ಮಾಡುತ್ತೆ ಯಾರನ್ನ ನಿಲ್ಲಿಸಬೇಕು. ಪಕ್ಷದಲ್ಲ, ಆ ಪಕ್ಷ ತೀರ್ಮಾನ ಮಾಡತ್ತ. ನಾನು ಪಕ್ಷದ ಬಗ್ಗೆ ಕೇಳಿಲ್ಲ, ಕಣಿವೆ ವಿನಯ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅಂತ ಕೇಳಿದ್ ನಾನು ಪಕ್ಷಕ್ಕೆ ಕೆಲಸ ಮಾಡೋದನ್ನ ತೀರ್ಮಾನ ಮಾಡ್ತೇನೆ, ಬೇರೆ ಏನು ಮಾಡಲ್ಲ. ಓಕೆ. ಕಣಿವೆ ವಿನಯ್ ಅವರೇ, ಏನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಮಟ್ಟದ ಏನು ಸಾಹಿತ್ಯ ಸಮ್ಮೇಳನದಲ್ಲಿ ನಿಮ್ಗೆ ಕನ್ನಡ ಸಿರಿ ಪ್ರಶಸ್ತಿ ಕೂಡ ಈಗ ಬಂದಿರುವಂತದ್ದು, ಈ ಒಂದು ಪ್ರಶಸ್ತಿಯ ಕುರಿತಾಗಿ ಏನ್ ಹೇಳಕ್ ಬಯಸ್ತೀರಾ? ಒಂದು ಸಂತೋಷ ಇದೆ. ಒಂದು ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಭಾರಿಯಾಗಿದ್ದೇನೆ. ಜೊತೆಗೆ ನಮ್ಮ ಮನೆಯಲ್ಲಿ ಕಾರ್ಯಕ್ರಮಗಳು ನೀವು ಈಗಾಗಲೇ ನೋಡಿದ್ದೀರಾ. ನಾವು ನಮ್ಮ ತಂದೆ ತಾಯಿಯ ತಿಥಿಯನ್ನು ಸಾಹಿತ್ಯ ಸಮ್ಮೇಳನವಾಗಿ ಮಾರ್ಪಡಿಸಿದ್ದೇನೆ. ಈಗಾಗಲೇ 3 ಕಾರ್ಯಕ್ರಮಗಳು ನನ್ನ ಮನೆ ಅಂಗಳದಲ್ಲೇ ನಡೆದಿದೆ. 4ನೇ ಕಾರ್ಯಕ್ರಮ ಈ ತಿಂಗಳ ಅಕ್ಟೋಬರ್ನಲ್ಲಿ ನಡೆಯುತ್ತೆ. ಆ ರೀತಿ ಕನ್ನಡದ ಕೆಲಸ ಅವ್ರು ಪ್ರಶಸ್ತಿ ಕೊಡಲಿ ಕೊಡದೇ ಇರಲಿ, ನನ್ನ ಕಾಯಕ ಅದೇ ರೀತಿ ಮುಂದುವರಿತಾ ಇರ್ತದೆ. ಕನ್ನಡದ ಬಗ್ಗೆ ನನಗೆ ವಿಶೇಷವಾದ ಅಭಿಮಾನ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೆಲಸ ಮಾಡಬೇಕಂತ ಆಸಕ್ತಿ ಇದೆ. ಹಾಗಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ವಿನಯ್ ಅವರೇ, ಕೊನೆಯದಾಗಿ ಏನು ಮಲೆನಾಡು ಭಾಗದಲ್ಲಿ ಉಂಟಾಗಿರುವಂತಹ ಆನೆ ದಾಳಿಯಿಂದ ಆಗ್ತಿರುವಂತ ತೊಂದರೆಗಳಾಗಿರ್ಬೋದು, ನಿಮ್ಮ ಪಕ್ಷದಲ್ಲಿ ಉಂಟಾಗಿರುವಂತಹ ಸಣ್ಣ ಪುಟ್ಟ ಗೊಂದಲಗಳಾಗಿರ್ಬೋದು, ಹಾಗೂ ಬಿಜೆಪಿ ಹಾಗೂ JDS ನ ಮೈತ್ರಿ ಆಗಿರ್ಬೋದು, ಹಾಗೆ ಮುಂದಿನ ಒಂದು ರಾಜಕೀಯ ನಿರ್ಧಾರಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ನಾನು ಆನೆ ದಾಳಿ ಬಗ್ಗೆ ಹೇಳೋದಾದ್ರೆ, ಈಶ್ವರ್ ಖಂಡ್ರೆ ಅವರಿಗೆ ಸಿಮೆಂಟ್ ಮಂಜು ಅಂತ ಹೇಳಿ ಸಕಲೇಶ್ಪುರದ ಶಾಸಕರು ಹೇಗೆ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರು ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ಆ ಭಾಗದಲ್ಲೂ ಕೂಡ 3 ಜನ ಮೃತಪಟ್ಟಿದ್ದಾರೆ, ಇಲ್ಲೂ 3 ಜನ ಮೃತಪಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಶಾಸಕರು ಕೂಡ ಖಂಡ್ರೆ ಅವರಿಗೆ ಮಾತನಾಡಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ವಿನಯ್ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಆನೆ ದಾಳಿಯಿಂದ ಆಗ್ತಿರುವಂತಹ ತೊಂದರೆಗಳಾಗಿರ್ಬೋದು, ಆನೆ ದಾಳಿಯ ಸಮಸ್ಯೆಗೆ ಏನು ಪರಿಹಾರವನ್ನ ಮಾಡಬೇಕು, ಹಾಗೆ ಸರ್ಕಾರ ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು, ಜೊತೆಗೆ ಏನು JDS ಪಕ್ಷ ಹಾಗೂ BJP ಪಕ್ಷದ ಮೈತ್ರಿ ವಿಚಾರ ಆಗಿರ್ಬೋದು, ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ರಾಜಕೀಯ ಜೀವನ, ಹಾಗೆ ನಿಮ್ಗೆ ಏನೊಂದು ಕನ್ನಡ ಸಿರಿ ಪ್ರಶಸ್ತಿ ಬಂತು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಇದು JDS ಪಕ್ಷದ ಮುಖಂಡರು, ಕೃಷಿಕರು ಹಾಗೂ ಏನು ನಿರಂತರವಾಗಿ ಬೇರೆ ಬೇರೆ ವಿವಿಧ ರಂಗಗಳಲ್ಲಿ ತೊಡಗಿಸಿಕೊಂಡಿರುವಂತಹ, ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಕಣಿವೆ ವಿನಯ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.